ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳಿರುವ ಹಾಗೆ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಬಹುತೇಕ ತಮ್ಮ ಜೀವನ ಬಹಳ ಸುಖಕರವಾಗಿರ್ತಕ್ಕಂಥ ಜೀವನ, ಹಾಗೆ ಕಷ್ಟಕರವಾಗಿರುವಂಥದ್ದು ಜೀವನ. ತಾವುಗಳೆಲ್ಲ ಜೂನ್ ತಿಂಗಳಲ್ಲಿ ಭೂಮಿಯನ್ನು ಉತ್ತಿ ಬಿತ್ತನೆಗಳನ್ನು ಮಾಡಿದ್ರಿ. ಆದರೆ ಮಳೆರಾಯ ಸ್ವಲ್ಪ ಯಾಕೋ ನಮ್ಮ ಮೇಲೆ ಮುನಿಸಿಕೊಂಡ ಹಾಗೆ ಕಾಣ್ತಾ ಇತ್ತು. ಆದರೆ ಈಗ ಒಂದಿಷ್ಟು ಮಳೆರಾಯನ ಆರ್ಭಟದಿಂದ ತಾವುಗಳೆಲ್ಲ ಹಸನ್ಮುಖಿಯಾಗಿ ಜೀವನವನ್ನು ಕಳೀತಾ ಇದ್ದೀವಿ. ಏಕೆಂದರೆ ಬೆಳೆದ ಬೆಳೆಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಫಸಲು ಬರಬೇಕಾದ್ರೆ ಅದಕ್ಕೆ ಮಳೆರಾಯ ಬಹು ಮುಖ್ಯವಾಗಿರುವಂಥದ್ದು. ಅಂತಹ ಮಳೆರಾಯ ಈ ದಿನ ಬಂದು ರೈತರ ಬದುಕಿಗೆ ಒಂದಿಷ್ಟು ಹಸನ್ಮುಖಿಯಾದ ಜೀವನವನ್ನು ಮಾಡಲು, ಸಂತೋಷಕರವಾಗಿರ್ತಕ್ಕಂಥ ಜೀವನ ಮಾಡಲು, ನೆಮ್ಮದಿಯ ಜೀವನವನ್ನು ಮಾಡಲು ಆಶೋತ್ತರಗಳನ್ನು ನೀಡಿದ್ದಾನೆ. ಹೀಗೆ ಮಳೆ ಆಗ್ತಾ ಇರಲಿ, ರೈತರ ಬೆಳೆಯೆಲ್ಲ ಬೆಳೀತಾ ಇರಲಿ ಅಂತ. ಅದಕ್ಕೆ ಒಂದು ಕಡೆ ಹೇಳೋದಲ್ಲ, ರೈತ ಬೆಳೆದರೆ ಬೆಳೆಯುತ್ತಾನೆ ಅಣ್ಣ, ಇಲ್ಲದಿದ್ದರೆ ನಮ್ಮನ್ನೆಲ್ಲ ಕೊಡುತ್ತಾನೆ ಮಣ್ಣ. ಅದಕ್ಕೆ ಎಲ್ಲ ಮನುಕುಲದ ಭಾರತೀಯರಿಗೆ ನಾನು ಕೇಳಿಕೊಳ್ಳೋದಿಷ್ಟೇ, ಈ ದೇಶದ ಆಸ್ತಿಯೇ ನಿಜವಾದ ರೈತರು. ಅವರು ಬೆಳೆದಿರುವಂಥ ಆಹಾರಕ್ಕೆ, ಬೆಳೆಗೆ ನಾವೆಲ್ಲ ಸರಿಯಾದ ರೀತಿಯ ಬೆಲೆಯನ್ನು ಕೊಟ್ಟು, ಅವರ ಬಳಿ ಹೋಗಿಯೇ ನಾವು ಹಣವನ್ನು ಕೊಟ್ಟು ದವಸ ಧಾನ್ಯಗಳನ್ನು ಖರೀದಿ ಮಾಡಬೇಕು ಅಂತ. ಬಹುತೇಕ ರೈತರ ಜೀವನ ಇಷ್ಟು ಕಷ್ಟಕರವಾಗಿರುವಂಥದ್ದು. ನಾನು ಕೂಡ ಒಬ್ಬ ರೈತನ ಮಗನೇ. ಹಾಗಾಗಿ ನಮ್ಮ ತಂದೆಯ ಜೀವನ ಹೇಗೆ ಕಷ್ಟಕರವಾಗಿತ್ತೋ ಹೀಗೆ ರೈತನ ಜೀವನವೂ ಕೂಡ ಕಷ್ಟಕರವಾಗಿರುವಂಥದ್ದು. ಅದಕ್ಕೆ ರೈತರು ಬೆಳೆದಿರುವಂಥ ಬೆಳೆಗೆ ನಾವೆಲ್ಲ ಸರಿಯಾದ ರೀತಿಯ ಬೆಲೆಯನ್ನು ಕೊಟ್ಟು, ಅವರ ಬಳಿ ಹೋಗಿಯೇ ಹಣವನ್ನು ಕೊಟ್ಟು ದವಸ ಧಾನ್ಯಗಳನ್ನು ತೆಗೆದುಕೊಳ್ಳಬೇಕು. ಹಾಗೆ ಈ ಜೀವನದ ಸತ್ಯತೆಗಳನ್ನು ಅರಿಬೇಕಾದರೆ ನಾವು ರೈತರ ಬದುಕಿನತ್ತ ಹೋಗಬೇಕು ಅಂತ. ಅದಕ್ಕಾಗಿ ಒಂದು ಕಡೆ ಹೇಳ್ತಲ್ಲ ನಮ್ಮ ಬಸವಣ್ಣನವರು, ಮನೆ ನೋಡ ಬಡವರು, ಮನ ನೋಡ ಘನ ಸಂಪನ್ನರು. ಹಾಗಾಗಿ ಜೀವನ ಕಷ್ಟಕರವಾಗಿರುವಂಥದ್ದು, ಅದರ ಬದುಕಿನ ರೀತಿ ಮಾತ್ರ ವಿಭಿನ್ನವಾದ ರೀತಿಯಾಗಿರ್ತಕ್ಕಂಥ. ಅದಕ್ಕೆ ಒಂದು ಎಲ್ಲ ದೇಶ ಬಾಂಧವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತೀನೆಂದರೆ, ರೈತರ ಜೀವನವನ್ನು ಸಮೃದ್ಧಿ ಮಾಡಲು ನಾವು ನೀವುಗಳೆಲ್ಲರೂ ಪಣ ತೊಡೋಣ. ರೈತರಿಗಾಗಿಯೇ ನಮ್ಮ ಜೀವನವನ್ನು ಮುಡಿಪಾಗಿರೋಣ. ಅವರ ಬದುಕು ಹಸನಾದರೆ ನಿಮ್ಮೆಲ್ಲರ ಬದುಕು ಹಸನಲ್ಲವೇ? ಅದಕ್ಕಾಗಿ ಬಾರೋ ಬಾರೋ ಮಳೆರಾಯ, ರೈತನಿಗೆ ಅನ್ನವ ನೀಡೋ ನೀನು ಮಳೆರಾಯ. ನಿನ್ನ ಜೀವನ, ರೈತರ ಜೀವನ ನಿನ್ನಿಂದಲೇ ಎನ್ನುವಂಥದ್ದು. ಅದಕ್ಕಾಗಿ ರೈತ ನಮ್ಮ ಬದುಕು, ನಮ್ಮ ಐಶ್ವರ್ಯ, ನಮ್ಮ ಸಂಪತ್ತು. ಆ ರೈತನ ಜೀವನಕ್ಕೆ ನಾವೊಂದಿಷ್ಟು ಆಸರೆಯಾಗಿ ನಿಲ್ಲೋಣ. ಅವರ ಬದುಕನ್ನು ಸುಂದರಗೊಳಿಸಲು ನಾವೆಲ್ಲರೂ ಪಣ ತೊಡೋಣ. ರೈತ ದೇವೋ ಭವ ಎನ್ನುವ